ನಮಸ್ಕಾರ ಗುರುವೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ನಾನು ಹೇಳಿದ್ದೆ, ನಂದು ಇಂಟ್ರೊಡಕ್ಷನ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಆ, ಇಬ್ರು ದೊಡ್ಡಣ್ಣದಿರಿದ್ದಾರೆ ಅನ್ಬಿಟ್ಟು ಅಂತ. ಅದರಲ್ಲಿ ಒಬ್ಬ ಇವನು ಕಾಂಟಿನೆಂಟಲ್ GT650 ಅಂತ. ಸೊ ಇದು ನನ್ನ ತುಂಬಾ ಫೇವ್ರೆಟ್ ಬೈಕ್ ಇದು. ಸೊ ಇಟ್ಸ್ ಅ ಪ್ಯಾರಲಲ್ ಟ್ವಿನ್ ಎಕ್ಸಾಸ್ಟ್ ಇದೆ ಇದಕ್ಕೆ. ಆಮೇಲೆ ಇಟ್ಸ್ ಪ್ಯಾರಲಲ್ ಟ್ವಿನ್ ಎಕ್ಸಾಸ್ಟ್ ಅಂಡ್ ವೆರಿ ಪವರ್ಫುಲ್ ಎಂಜಿನ್ ಆಕ್ಚುಲಿ. ಸೊ ಇದಕ್ಕೆ ನಾನು ಜಾಸ್ತಿ ಮಾಡಿಫಿಕೇಶನ್ಸ್ ಏನು ಮಾಡಿಸಿಲ್ಲ, ಬೇಸಿಕ್ ಮಾಡಿಫಿಕೇಶನ್ಸ್ ಮಾಡಿಸಿದ್ದೀನಿ. ಇಟ್ಸ್ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಅಂಡ್ ನೀವು ನೋಡ್ಬೋದು ಬಾರ್ ಅಂಡ್ ಮಿರರ್ಸ್ ಹಾಕ್ಸಿದ್ದೀನಿ. ಅಂಡ್ ಈ ಕಡೆ ಬಂದ್ರೆ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಮುಂದೆಗಡೆ ನಾನು HJG ಹೆಡ್ಲೈಟ್ ಹಾಕ್ಸಿದ್ದೀನಿ. ಅಂಡ್ ಇನ್ನೇನು ಫ್ರೇಮ್ ಸ್ಲೈಡರ್ಸ್ ಇರೋ ಕ್ರಾಶ್ ಗಾರ್ಡ್ ಹಾಕ್ಸಿದ್ದೀನಿ. ಅಂಡ್ NGK ಸ್ಪಾರ್ಕ್ ಪ್ಲಗ್ಸ್ ಇದೆ, BMC ಏರ್ ಫಿಲ್ಟರ್ ಇದೆ. ಅಂಡ್ ಇಲ್ಲಿ ನೋಡ್ಬೋದು ಒಂದ್ ಮೇನ್ ಮಾಡಿಫಿಕೇಶನ್ ಏನು ಅಂದ್ರೆ ಇಟ್ಸ್ ಅ ಫ್ಯೂಯಲ್ ಎಕ್ಸ್ ಇನ್ಸ್ಟಾಲ್ ಮಾಡಿಸಿರೋದು. ಸೊ ದೀಸ್ ಆರ್ ದಿ ಬೇಸಿಕ್ ಮಾಡಿಫಿಕೇಶನ್ಸ್ ವಾಟ್ ಐ ಹ್ಯಾವ್ ಡನ್ ಟು ಮೈ GT650. ಈ ಬೈಕ್ ಬಗ್ಗೆ ಬೇರೆ ಹೇಳ್ಬೇಕಂದ್ರೆ ಇದು ಪ್ಯಾರಲಲ್ ಟ್ವಿನ್ ಎಂಜಿನ್, ವೆರಿ ರೇರ್ ಎಂಜಿನ್ ಇದು. ಸೊ ಒಂದ್ ಹೇಳ್ತೀನಿ, ಯಾರ ಹತ್ರ ಈ ಗಾಡಿ ಇದ್ರೂನು ಯಾವ್ದೇ ಕಾರಣಕ್ಕೂ ಮಾರಕ್ಕಂತೂ ಹೋಗ್ಬೇಡಿ. ಇದು ಒಂಥರ ಆಂಟಿಕ್ ಪೀಸ್ ತರ. ಇದು ವೆರಿ ಪವರ್ಫುಲ್ ಎಂಜಿನ್ 650cc ಸೆಗ್ಮೆಂಟ್ ಅಲ್ಲಿ, ಕೆಫೆ ರೇಸರ್ ಎಸ್ಪೆಷಲಿ. ಸೊ ಕಲರ್ ನೋಡ್ಬೋದು, ಇದು ನನ್ನ ಫೇವ್ರೆಟ್ ಕಲರು. ನಾನು ನಿಮ್ಗೆ ಫೋಟೋನು ಹಾಕ್ತೀನಿ. ಫಸ್ಟ್ ಯಾವ ಕಲರ್ ಇತ್ತು, ಆಮೇಲೆ ಇದನ್ನ ಏನ್ ಚೇಂಜ್ ಮಾಡಿಸಿದೆ ಅಂತ ಇದನ್ನು ಹಾಕ್ಸಿ PPF ಮಾಡಿಸಿದ್ದೀನಿ. ಸೊ ದೀಸ್ ಆರ್ ದಿ ವೆರಿ ಬೇಸಿಕ್ ಮಾಡಿಫಿಕೇಶನ್ಸ್ ನಾನು ನನ್ನ GTಗೆ ಮಾಡಿಸಿರೋಂಥದ್ದು. ದಟ್ಸ್ ಇಟ್. ಸೊ ಇವತ್ತಿನ ಬ್ಲಾಗು ಇಷ್ಟೇನೆ. ಸೊ ನೆಕ್ಸ್ಟ್ ಬೇರೆ ಬೇರೆ ಇನ್ನ ಒಂದು ಹೊಸ ಬೈಕ್ ಬುಕ್ ಮಾಡಿದ್ದೀನಿ, ಅದು ಯಾವುದು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಅಂಟಿಲ್ ದೆನ್ ಸೈನಿಂಗ್ ಆಲ್.